ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ಕೋಟಿ ರೂಪಾಯಿ ಮನೇನಪ್ಪ ಇದು. 50 ಲಕ್ಷ ರೂಪಾಯಿ ಕೇಳಿದ್ರೆ ಹೇಗಪ್ಪ? 5 ಕೋಟಿ ಇಟ್ಕೊಂಡು ಏನ್ ಮಾಡ್ತೀಯ ಮುದ್ಕ? ಮಕ್ಕಳೆಲ್ಲ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ನೀವು ಸತ್ರು ಯಾರು ಬರೋ ಥರ ಇಲ್ಲ. ಅಲ್ಲಪ್ಪ, 5 ಕೋಟಿ ರೂಪಾಯಿ ಮನೇನ 50 ಲಕ್ಷ ರೂಪಾಯಿ ಕೇಳ್ತಾ ಇದೆಯಲ್ಲ, ಇದು ನಿಮಗೆ ನ್ಯಾಯ ಅನ್ಸುತ್ತೇನಪ್ಪ? ಇಲ್ಲಿ ಅನ್ಯಾಯ ಮಾಡೋದಕ್ಕೆ ಜನ ಇದ್ದಾರಷ್ಟೇ. ಅದನ್ನ ಕೇಳೋಕ್ಕೆ ಯಾರೂ ಇಲ್ಲ. ನಿಮಗೆ ಬೇರೆ ದಾರಿನೂ ಇಲ್ಲ. ಈ ಮನೆನ ನನ್ನ ಹೆಸ್ರಿಗೆ ಮಾಡಿಕೊಟ್ರೆ ಬದುಕ್ತೀರ. ಇಲ್ಲ ಅಂದ್ರೆ 50 ಲಕ್ಷನೂ ಇಲ್ಲ, ನಿಮ್ಮ ಪ್ರಾಣನೂ ಇಲ್ಲ. ಅನ್ಯಾಯವಾಗಿ ಅನಾಥ ಹೆಣ ಆಗೋಗ್ತೀರಾ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಮನೆ ನನ್ನ ಹೆಸರಲ್ಲಿದೆ ಅಂತ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿಸೋದಕ್ಕೆ 2 ಲಕ್ಷ ಸಾಕು. ನಿಮ್ಗೆ 1 ರೂಪಾಯಿ ಕೊಡದೆ ಮನೆಯಿಂದ ಆಚೆ ಹಾಕ್ತೀನಿ. ನೀವು ಕೋರ್ಟಲ್ಲಿ ಕೇಸ್ ಹಾಕಿ ಇದು ನಮ್ಮನೆ ಅಂತ ಪ್ರೂವ್ ಮಾಡೋದಕ್ಕೆ 15 ವರ್ಷ ಬೇಕು. ಅರ್ಧ ಕೇಸ್ ನಡಿಬೇಕಾದ್ರೆ ನೀವಿಬ್ರು ಸತ್ತು ಹೋಗಿರ್ತೀರ. $50 ಲಕ್ಷ ಕ್ಯಾಶ್ ತರ್ತೀನಿ. ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಇಷ್ಟೇ ಫಿಕ್ಸು, ಬೇರೆ ಏನು ಮಾತೇ ಇಲ್ಲ. ಇದನ್ನ ಮೀರಿ ನೀವು ಯಾರಿಗಾದ್ರೂ ಮನೆನ ಮಾರೋದಕ್ಕೆ ಹೋದ್ರೆ ಅವರು ಇರಲ್ಲ. ನೀವು ಇರಲ್ಲ. ನಾವು ಪೊಲೀಸ್ ಹತ್ರ ಹೋಗ್ತೀವಿ ಹೀಗೆಲ್ಲ ಹೆದರ್ಸಿದ್ರಿ ನೀವು? ನಾನು ಪೊಲೀಸ್ ಸ್ಟೇಷನ್ ಇಂದಾನೆ ಬರ್ತಾ ಇರೋದು. ಈ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಿ ಅಂತ ಐಡಿಯಾ ಕೊಟ್ಟಿದ್ದೆ ಅವರು. ಈ ವಯಸ್ಸಾದ ಕಾಲದಲ್ಲಿ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಪ್ರಾಣ ಉಳಿಸ್ಕೊಳ್ಳಿ ಸಾಕು. ನಾನು ಕ್ಯಾಶ್ ತಗೊಂಡು ಬರ್ತೀನಿ. ಸೈನ್ ಮಾಡಿದ್ರೆ ನೀವಿಬ್ರು ಉಳ್ಕೋತೀರ. ಇಲ್ಲ ಅಂದ್ರೆ ನಿಮ್ಮಿಬ್ರನ್ನು ಶೂಟ್ ಮಾಡಿ ಹೋಗ್ತಾ ಇರ್ತೀನಿ. ರಾಕಿ, ಫೈಲ್ ತಗೋ. ರಾಕಿ, ನಾನು ಅವಾಗಲೇ ಕೇಳಬೇಕು ಅನ್ಕೊಂಡೆ. ಏನಿದು ಕೈ? ಏನಾಯ್ತು? ಆಕ್ಚುಲಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಅಷ್ಟರಲ್ಲಿ ನೀವು ಇಲ್ಲಿಗೆ ಬರಕ್ಕೆ ಹೇಳಿದ್ರಿ, ನಾನು ಬಂದೆ. ನೀವು ಅವ್ರ ಹತ್ರ ಮಾತಾಡಬೇಕಾದ್ರೆ ಯಾಕೆ ವಿಷಯ ಅಂತ ನಾನೇ ಸುಮ್ಮನಾದೆ. ಹೌದಾ? ಏನಾಯ್ತು? ರಾತ್ರಿ ಊರ್ಮಿಳಾ ಮನೆಯಿಂದ 500 ಕೋಟಿನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲೊಬ್ಬ ದರೋಡೆಕೋರ ಬಂದು ದರೋಡೆ ಮಾಡ್ಕೊಂಡು ಹೋದ. ನಾನು ಫೈಟ್ ಮಾಡಕ್ಕೆ ಹೋದೆ, ನನಗೆ ಶೂಟ್ ಮಾಡ್ದ. ಈ ವಿಷಯ ನೆನ್ನೆ ತಾನೇ ಆಗಿದ್ದು. ನೆನ್ನೆ ಹೇಳ್ಬಾರ್ದ ನನಗೆ? ಇಲ್ಲ ಅದಿಬೈ, ಎಲ್ಲರೂ ಜೊತೆಲೇ ಇದ್ವಿ. ಊರ್ಮಿಳವ್ರನ್ನ ನಂಬಕ್ಕಾಗಲ್ಲ. ನನ್ನ ಫೋನ್ನ ಟ್ಯಾಪ್ ಮಾಡಿದ್ರೂ ಮಾಡಿರ್ಬೋದು.
ಅದಕ್ಕೆ ನಾನು ಬೆಳಿಗ್ಗೆ ಬೇರೆ ನಂಬರಿಂದ ನಿಮಗೆ ಕಾಲ್ ಮಾಡಿದ್ದು. ಇಷ್ಟೆಲ್ಲ ನಡೆದಿದ್ಯಾ? ನಾನು ಕೇಳಿದಾಗ ಅಮೌಂಟು ಪ್ರಾಬ್ಲಮಲ್ಲಿದೆ, ಆಚೆ ತರೋದಕ್ಕಾಗಲ್ಲ ಅಂದ್ರು. ಮನೇಲೆ ಇಟ್ಕೊಂಡು ನನ್ನ ಹತ್ರನೇ ನಾಟಕ ಮಾಡಿದ್ದಾರೆ. ಏನ್ ಮಾಡ್ತೀನಿ ನೋಡವ್ರಿಗೆ. ಎಷ್ಟು ಧಿಮಾಕಿದ್ರೆ ನನ್ನ ಕಾಲ್ನೇ ಅಟೆಂಡ್ ಮಾಡಲ್ಲ ಇವಳು. ಮನೆ ಹತ್ರ ಹೋಗಿ ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ. ರಾಕಿ ಬಾ ಹೋಗೋಣ. ಆದಿಬಾಯ್ ಬೇಡ ಆದಿಬಾಯ್, ನಾನು ಬಂದರೆ ಚೆನ್ನಾಗಿರಲ್ಲ. ನಿನ್ನೆ ರಾತ್ರಿ ದರೋಡೆ ಆಗಬೇಕಾದ್ರೆ ನಾನು ಜೊತೆಲೇ ಇದ್ದೆ. ಹೀಗಿರುವಾಗ ಜೊತೆಲಿ ನಾನು ಬಂದರೆ ನಾನೇ ಹೇಳ್ಕೊಟ್ಟು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಅನ್ಕೋತಾರೆ. ನೀವು ಹೋಗ್ಬಿಟ್ಟು ಬನ್ನಿ ಬಾಯ್. ಆಯ್ತು, ನಾನು ಹೋಗಿ ಬರ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಅಶೋಕ್ ಸರ್, ಇಲ್ಲೊಂದು ಮನೆ ಸೇಲ್ಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡ್ತೀರಾ? ಸರಿ ಆಯಿತು ಸರ್. ಲೇ ಮಲ್ಲೆ, ಏನೇ ಇದು? ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಈ ಮೊಬೈಲ್ಗೆ ಒಂದು ಕಾಲು ಬಂದಿಲ್ವಲ್ಲೇ? ಹೌದು ಮಾರೆ, ಬಂದ್ರು ಒಂದೇ ಕಸ್ಟಮರ್ ಕೇರ್ ಇಂದ ಕಾಲ್ ಬತ್ತ, ಇಲ್ಲ ಮೆಸೇಜ್ ಬತ್ತ. ನಿನ್ನೆಯಿಂದ ಕಾಣ್ತಿದ್ದೆ, ಮಾತಾಡೋದಿಲ್ಲ, ಫೋನ್ ಸತ್ತೋದಂಗಿತ್ತು. ಇದ್ರಲ್ಲಿ ಹಿಡ್ಕೊಂಡವಳು ಒಂಚೂರ್ ತಿನ್ನಿ ಮೇಡಮ್, ಬೇಡ, Please. ನಂಗ್ ಊಟ ಬೇಡ, ತಿಂಡಿ ಸ್ವಲ್ಪ ಬೇಡ, ಅಷ್ಟೇ. ಏನು ಬೇಡ. ಸ್ವಲ್ಪ ತಿಂದ್ಬಿಡಿ, ಚೂರೇ ಚೂರ್ ತಿನ್ಬಿಡಿ ಮೇಡಮ್. ಬರೀ ಹೋಟೆಲ್ ಇದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ತೀರಾ. ಬಿದ್ದೋದ್ರೂ ಪರವಾಗಿಲ್ಲ, ನಾನ್ ತಿಂಡಿ ಮಾಡಲ್ಲ. ಅಮ್ಮ ಅಭಿ, ನನ್ ಕೈಯಾರೆ ನಾನ್ ತಿನ್ಸಿದ್ರೆ ತಿಂತೀಯಾ? ಇಲ್ಲ, ನೀನ್ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನಾನ್ ತಿಂಡಿ ತಿಂತೀನಿ. ಹೋಗೆ, ನಾನೇನ್ ಸ್ಕೂಲ್ ಹುಡುಗಿನ ಡ್ಯಾನ್ಸ್ ಮಾಡಕ್ಕೆ? ಮಾಡಲ್ಲ. ಈಗೇನು ಡ್ಯಾನ್ಸ್ ಮಾಡಲ್ವಾ ನೀನು? ನಂಗದೆಲ್ಲ ಗೊತ್ತಿಲ್ಲ. ನೀ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ನಾನ್ ತಿಂಡಿ ತಿನ್ನೋದು. ಮಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ತಿಂಡಿ ತಿಂತೀಯಾ? ನೋ, ನೀನೇ ಡ್ಯಾನ್ಸ್ ಮಾಡ್ಬೇಕು. ಹಾ, ಸುನೀತಾ ಸುನೀತಾ ಡ್ಯಾನ್ಸ್ ಮಾಡ್ತಾಳೆ. ನೋ ನೋ ನೋ, ನೀನೇ ಡ್ಯಾನ್ಸ್ ಮಾಡ್ಬೇಕು.